ಬೇರೆ ರಾಜ್ಯದಲ್ಲಿ ಮಾಡಿರುವಂಥ ಟೌನ್ಶಿಪ್ ಮಾದರಿಯಾಗಿ ಐ ಟಿ ಇಂಡಸ್ಟ್ರೀಸ್ನವ್ರಿಗೆ ಮತ್ತು ಇಂಡಸ್ಟ್ರೀಸ್ನವ್ರಿಗೆ ಕೊಡುವಂಥ ಒಂದು ಮೂಲಭೂತ ಸೌಕರ್ಯ. ಇದರಿಂದ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಇಲ್ಲ, ಯಾವ ರಿಯಲ್ ಎಸ್ಟೇಟು ಇಂಟೆನ್ಷನ್ನು ಇದರಲ್ಲಿ ಇಲ್ಲ. ನಾನು ಕುಮಾರಸ್ವಾಮಿಯವರು ನೇರವಾಗಿ ಕೇಳ್ತೀನಿ, ದಯಮಾಡಿ ಆಗ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಬಂದು ಒಂದು ಹೇಳಿಕೆ ಕೊಡುವಂಥ ಕೆಲಸವನ್ನು BJPಯವರು ಮತ್ತು JDSನವ್ರು ಮಾಡ್ತಾಯಿದ್ದೀರಲ್ಲ, ಇದರಲ್ಲಿ ಹೆಂಗೆ ಲೂಟಿ ಆಗುತ್ತೆ, ಹೆಂಗೆ ಲೂಟಿ ಹೊಡಿಬೋದು ಅನ್ನೋದು ದಯಮಾಡಿ ಒಂಚೂರು ಒಂದೇ ಒಂದು ಪಾಯಿಂಟ್ ಹೇಳಿ. ಅಫಿಷಿಯಲ್ಲಾಗಿ BMRDM ಮೂಲಕ ನೋಟಿಫೈ ಆಗುತ್ತೆ, ಜಾಗನ ಅಕ್ವೈರ್ ಮಾಡ್ಕೊಂತ ರೈತರಿಗೆ ಎಷ್ಟು ದುಡ್ಡು ಕೊಡಬೇಕು ಅದು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಉಳ್ಕೊಂಡಿರುವಂಥ ಜಾಗವನ್ನು ಮತ್ತೆ ಇಂಡಸ್ಟ್ರೀಸ್ನವ್ರಿಗೆ ಕೊಟ್ಟು ಅವರಿಂದ ನಾವು ಖರೀದಿ ಮಾಡ್ತೀವಿ, ಇದು ಅವ್ರಿಗೆ ಕೊಡ್ತೀವಿ, ಅವರು ಕೊಟ್ಟು ಅವರು ಬಿಲ್ಡ್ ಮಾಡ್ಕೊತಾರೆ. ಇಷ್ಟು ಅಂತ ದುಡ್ಡನ್ನು ಎಲ್ಲೆಲ್ಲ ರಿಜಿಸ್ಟ್ರೇಷನ್ ಮೂಲಕನೇ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಸೆಂಟ್ರ್ ಪರ್ಸನ್ನು ಇಲ್ಲ ಸರ್ಕಾರ, ಇಲ್ಲ DK ಶಿವಕುಮಾರ್ ಅವರು, ಇಲ್ಲಿನ ಮತ್ತೊಬ್ಬರು ಇದರಲ್ಲಿ ದುಡ್ಡು ಹೊಡೆಯುವಂಥದ್ದಕ್ಕೆ ಹೆಂಗೆ ಅವಕಾಶ ಅನ್ನುವಂಥದ್ದು ದಯಮಾಡಿ ಕುಮಾರಸ್ವಾಮಿಯವರು ಒಂಚೂರು ಹೇಳ್ತೀರಾ? ನಿಮಗೇನಾದರೂ ಹೊಡೆದಿರುವಂಥದ್ದು ಅನುಭವ ಇದ್ದರೆ ಆ ಅನುಭವವನ್ನು ಹಂಚ್ಕೊಳ್ಳುವಂಥ ಕೆಲಸವನ್ನು ದಯಮಾಡಿ ಮಾಧ್ಯಮದ ಮುಂದೆ ಮಾಡಿ. ಇದರಲ್ಲಿ ಇಲ್ಲಿಗಾಲಿಟಿ ಹೆಂಗೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಹೇಳಿ. ನೀವು ನೋಟಿಫೈ ಮಾಡಿ 9,500 ಎಕರೆನ 2006ನೇ ಇಸ್ವಿನಲ್ಲಿ ಟೌನ್ಶಿಪ್ ಮಾಡುವಂಥದ್ದಕ್ಕೆ ಆ DLFನವ್ರು 400 ಕೋಟಿ ತಗೊಂಡು ಅವ್ರ ಹತ್ರ ಅವ್ರಿಗೆ ಜಾಗ ಕೊಡದೇನೆ 1.5 ವರ್ಷ 2 ವರ್ಷ ಹಂಗೆ ಸತಾಯಿಸಿ ಅವ್ರು ಮತ್ತೆ ಫೈನಲಾಗಿ ಪತ್ರವನ್ನು ಬರೆದು, ನಮಗೆ ಬೇಡ ಸ್ವಾಮಿ, ನಿಮ್ಮ ಸಹವಾಸನೇ ಬೇಡ, ನೀವು ಅಕ್ವೈರ್ ಮಾಡಿ ನಮ್ಗೆ ಜಾಗ ಕೊಡಲ್ಲ, ಅದಕ್ಕೋಸ್ಕರ ನಮ್ಮ ದುಡ್ಡು ವಾಪಸ್ ಕೊಟ್ಟಿದ್ದು 400 ಕೋಟಿ ವಾಪಸ್ ತಗೊಂಡಿರುವಂಥದ್ದು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಚೆಕ್ ಮೂಲಕ ಸರ್ಕಾರ ವಾಪಸ್ ಕೊಟ್ಟಿದೆ. ಅವರು 15 ತಿಂಗಳು ಅದು ಅವ್ರ ದುಡ್ಡನ್ನು ನೀವೇ ಇಟ್ಕೊಂಡು ಬಡ್ಡಿನೇ ಕೊಡ್ದೇನೆ ದುಡ್ಡು ವಾಪಸ್ ಕೊಟ್ಟಿರುವಂಥದ್ದು ಇದೆ. ಯಡಿಯೂರಪ್ಪನವ್ರು ಬಂದ ಮೇಲೆ ಒಂದಷ್ಟು ಮಾಡಿಫೈ ಮಾಡಿ ಇದನ್ನು ನೀವು ಕುಮಾರಸ್ವಾಮಿಯವ್ರು ಹೋಗುವ ಸಂದರ್ಭದಲ್ಲಿ ಈ 5 ಟೌನ್ಶಿಪ್ಗಳನ್ನು ಜಾಗವನ್ನು ಗುರುತಿಸಿದ್ರಲ್ಲ, ಅದನ್ನು ಒಂದು ಕೊನೆಯದಾಗಿ ಒಂದು ಆದೇಶ ಮಾಡಿ ಹೊರಟೋತಾರೆ, ರೆಡ್ ಝೋನ್ ಅಂತ. ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಅವಕಾಶ ಇಲ್ಲ, ರೆಡ್ ಝೋನ್ ಅಂತ. ಈಗಲೂ ಅದು ರೆಡ್ ಝೋನ್ ಆಗಿ ಉಳ್ಕೊಂಡಿದೆ. ಈ ನೆಕ್ಸ್ಟು ಅದನ್ನು ರಿಮೂವ್ ಮಾಡಿ ಅದನ್ನು ಮತ್ತೆ ಡೆವಲಪ್ ಮಾಡೋದ್ಮೇಲೆ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ಡೆವಲಪ್ ಆಗೋವರೆಗೂ ಇದು ರೆಡ್ ಝೋನ್ ಆಗಿ ಕಂಟಿನ್ಯೂ ಆಗುತ್ತೆ. ರೆಡ್ ಝೋನ್ ಅಂತ ಯಾಕೆ ಮಾಡಿದ್ರಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಲ್ಲ. ಇಂಥವ್ರು ಕಂಟಿನ್ಯೂ ಆಗಿದೆ ರೆಡ್ ಝೋನ್ ಮಾಡಿ, ಅಲ್ಲಿ ಯಾವ ಅಭಿವೃದ್ಧಿನೂ ಆಗಬಾರ್ದು ಅನ್ನುವಂಥ ಉದ್ದೇಶ. ಆಮೇಲೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ 2011ನೇ ಇಸ್ವಿನಲ್ಲಿ ಇವೆಲ್ಲವನ್ನು ಬಿಟ್ಟು ಬರೀ ಇಂಡಸ್ಟ್ರೀಸಿಗೆ ಮಾತ್ರ ಸುಮಾರು 912 ಎಕರೆನ ಅಕ್ವೈರ್ ಮಾಡಿಕೊಂಡು ಇಂಡಸ್ಟ್ರೀಸ್ಗಳಿಗೂ ಹಂಚ್ಬಿಟ್ಟಿದ್ದೀರಿ ನೀವು. ಆರೋಹಳ್ಳಿಯಲ್ಲೆಲ್ಲ ಇಂಡಸ್ಟ್ರೀಸ್ಗಳಿಗೆ ಹಂಚ್ಬಿಟ್ಟಿದ್ದೀರಿ. 912 ಎಕರೆ ತಗೊಂಡು ರೈತರಿಗೆ ಎಷ್ಟು ಕೊಟ್ಟರು ಅವಾಗ 70 ಲಕ್ಷ 60 ಲಕ್ಷ 80 ಲಕ್ಷ ಕೊಟ್ಬಿಟ್ಟು ಅದು ತಗೊಂಡು ಜಾಗವನ್ನು ಇಂಡಸ್ಟ್ರೀಸ್ ಮಾಡುವಂಥದ್ದು ಹಂಚ್ಬಿಟ್ಟಿದ್ದೀರಿ. ಆ 912 ಎಕರೆ ಜಾಗವನ್ನು ನೀವು ತಗೊಂಡು ನೋಡಿದ್ರೆ, ಟಪೋಗ್ರಫಿ ನೋಡಿದ್ರೆ ಎಲ್ಲವೂ ತೆಂಗಿನ ತೋಟ, ಎಲ್ಲವೂ ಅಡಿಕೆ ತೋಟ. ಅವು ಈಗಿರುವಂಥದ್ದಲ್ಲ. ಅದನ್ನು ನೀವು ಅಕ್ವೈರ್ ಮಾಡ್ಕೊಂಡು ಇಂಡಸ್ಟ್ರಿಗೆ ಹಚ್ಚುವಾಗ ಕುಮಾರಸ್ವಾಮಿಯವರು ಏನು ಮಾಡ್ತಾಯಿದ್ರು? ಯಾಕೆ ರೈತ ಜಮೀನನ್ನು ತಗೊಂಬಾರ್ದು ಅನ್ನುವಂಥದ್ದು ರೆಸಿಸ್ಟ್ ಮಾಡಲಿಲ್ಲ? ಬೆಂಗಳೂರು ಸುತ್ತಮುತ್ತ BBMP ಅಂತ ಘೋಷಣೆ ಮಾಡಿದ್ದೆ ನೀವು. ಸುಮಾರು 1000 ಎಕರೆ ಜಮೀನನ್ನು ನೀವು BBMP ಒಳಗಡೆ ವ್ಯಾಪ್ತಿನ ತಗೊಂಡು ರೈತರಿಗೆ ಮೋಸ ಮಾಡಿದ್ದು ನೀವು ಸುತ್ತಮುತ್ತ. ಆಗ ಎಲ್ಲೋಯ್ತು ರೈತರ ಮೇಲಿದ್ದಂಥ ಕನಿಕರ? ಈಗ ನೀವು ಬಾಯಿಗೆ ಬಂದಾಗೆಲ್ಲ DK ಶಿವಕುಮಾರ್ ಅವರ ಇಮೇಜನ್ನು ಕುಸಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಅವರು ಚೀಫ್ ಮಿನಿಸ್ಟರ್ ಆಗ್ತಿದ್ದಂಗೆ ಇನ್ನಿಬ್ಬರು ಒಕ್ಕಲಿಗ ಸಮುದಾಯದವರು, ಅಶೋಕ್ ಒಬ್ಬರು, ಇವರಿಬ್ಬರಿಗೆ ದಿನನಿತ್ಯ 2 ಅವರ್ಸ್ ಮೇಲೆ ನಿದ್ದೆ ಬರಲ್ವಂಥವ್ರು. ಬರೀ 2 ಅವರ್ಸ್ ಅಷ್ಟೇ ಮಾಲಿಕತ್ತವ್ರು ತಡ್ಕೊಳಕ್ಕಾಗ್ತಾರೆ. ಹೆಂಗೆ ಕೆಟ್ಟ ಹೆಸರನ್ನ DK ಶಿವಕುಮಾರ್ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವರು ನಾಲಾಯಕ್ಕೊಬ್ಬರು ವಿರೋಧ ಪಕ್ಷ ನಾಯಕರಿದ್ದಾರೆ, ಅಶೋಕ್ ಅವರು. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಸುಳ್ಳು ಹೇಳ್ತಾರೆ. ಇಂಥ ಸುಳ್ಳು ಹೇಳುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇಲ್ಲವೇನೋ. ಇವ್ರಿಗೊಂದು ಅವಾರ್ಡ್ ಕೊಡಿಸ್ಬೇಕು. 7ನೇದು 8ನೇದು PhD ಮಾಡೋರು ಸುಳ್ಳು ಹೇಳ್ತಾರೆ. ದಿಕ್ಕು ದಿಸೆ ಇಲ್ಲದೆ ಆ ಸ್ಪೀಡಲ್ಲಿ ಸುಳ್ಳು ಹೇಳ್ತಾರೆ. ಮೊನ್ನೆ ಕಸದ ಬಗ್ಗೆ ಏನೋ ಮಾತಾಡಿದರು, 39,000 ಕೋಟಿ ಲೂಟಿ ಅಂತ. ಯಾವುದೋ ಒಂದು ದಾಖಲೆ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ನಾನೊಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆ, ಎಲ್ಲಿ ಸಮೇತ ತೋರಿಸಿ ಸ್ವಾಮಿ. ಆಮೇಲೆ ಸುಮ್ಮನೆ ಅದು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥವ್ರು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇದನ್ನು ಯಾವ ಕಾರಣಕ್ಕೂ ಈ ಯೋಜನೆ ಸ್ಥಗಿತ ಆಗಲ್ಲ. ರಾಜಕೀಯವಾಗಿ ನೀವು ಬಳಸ್ಕೊಳ್ಳುವಂಥದ್ದಕ್ಕೊಂದು ಪ್ರಯತ್ನ ಮಾಡ್ಬೋದು ಅಷ್ಟೇ ಹೊರತು
ಜನಸಾಮಾನ್ಯರಿಗೆ ಅನುಕೂಲ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಿಮ್ಮಲ್ಲಿ ಯಾವುದೋ ಡಾಕ್ಯುಮೆಂಟ್ ಸಮೇತ ಎಲ್ಲಾದರೂ ಅನ್ಯಾಯ ಆಗುತ್ತೆ ಮುಂದಿನ ದಿನಗಳೆನ್ನುವಂಥದ್ದು ದಯಮಾಡಿ ಬಿಡುಗಡೆ ಮಾಡಿ. ಮೊನ್ನೆ ಎಲ್ಲ ನಾನು ನೋಡಿದೆ, ಒಂದಷ್ಟು ಜನ ಪಾಪ ನಿರಂತರವಾಗಿ ಒಂದಷ್ಟು ಜನ ಸ್ಟ್ರೈಕ್ ಕೂತ್ಕೊಂಡಿರುವಂಥವ್ರು ಇದ್ದಾರೆ. ಅದರಲ್ಲಿ ನೈಜ ರೈತರು ಇರ್ಬೋದು. ಈ ಸ್ಟ್ರೈಕ್ ಮಾಡೋಕ್ಕೆ ಕರ್ಕೊಂಬಂದಿದ್ರಲ್ಲ ಅವ್ರು ಯಾರು? ನಾವು ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಅದರಲ್ಲಿ ಯಾರೋ ಒಬ್ಬರು ಸ್ಟ್ರೈಕ್ ಇದು ರೈತರಿದ್ದಾರೆ ಅಂತ ತೋರಿಸಿ ನೋಡೋಣ. ಹಸು ಶಾಲೆ ಹಾಕ್ಕೊಂಡವ್ರು ಅಷ್ಟೇ. ಚೂರು ಮಾತಾಡಿಸ್ಬಿಟ್ರೆ ಎಲ್ಲಿ ಯಾವ ಸರ್ವೆ ನಂಬರ್ ಏನಿದೆ, ಎಷ್ಟು ಜಮೀನಿದೆ ನಿಮ್ಮದು, ಏನು ಬೆಳೀತಾ ಇದ್ದೀರಿ ಅಂತ ಒಂದು ಚೂರು ಮಾತಾಡಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತವೆ. ಎಲ್ಲ ಸ್ಪಾನ್ಸರ್ JDS ಕಾರ್ಯಕರ್ತರನ್ನ ಕರ್ಕೊಂಬಂದು ಶಲ್ಯ ಹಾಕಿ ಕರ್ಕೊಂಬಂದು ರಾಜಕೀಯವಾಗಿ ಸಂಪೂರ್ಣವಾಗಿ ಕಳೆದೋಗ್ತೀವಿ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ರಿವೈವ್ ಮಾಡ್ಕೊಳ್ಳೋಕ್ಕೆ, ಮುಂಚೂಣಿಲಿರೋಕ್ಕೆ ಮಾಧ್ಯಮದ ಮೂಲಕ ನಾವು ಬದುಕಿದ್ದೀವಿ, ಸತ್ತಿಲ್ಲ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ನಿಮ್ಮ ಕೂಸು, ನಮ್ಮದಲ್ಲ. ಇಟ್ಸ್ ನಾಟ್ ಅವರ್ ಬೇಬಿ. ದ ಬೇಬಿ ವಾಸ್ ಬಾರ್ನ್ ಅಂಡರ್ ಯುವರ್ ರೂಲ್ ಆ್ಯಂಡ್ ಇಟ್ ವಾಸ್ ಗ್ರೋನ್ ಅಂಡರ್ BJP ರೂಲ್. ದಾರಿ ಉದ್ದಕ್ಕೂ ಅಶೋಕ್ ಅವರೇ ಮಿನಿಸ್ಟ್ರು, ಇನ್ಚಾರ್ಜ್ ಮಿನಿಸ್ಟ್ರು, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಬಿಡದಿ ಟೌನ್ಶಿಪ್ಗೂ ಅವರೇ ಇನ್ಚಾರ್ಜ್ ರೈಟ್ ಫ್ರಮ್ ಡೇ ಒನ್. 2006ನೇ ಇಸ್ವಿಯಿಂದಲೂ ಅಶೋಕ್ ಅವರೇ ಇನ್ಚಾರ್ಜ್. ಕಂದಾಯ ಮಂತ್ರಿ ಅವರೇನೆ, ನಿರಂತರವಾಗಿ ಅವರೇನೆ. ಅವ್ರಿಗೆಲ್ಲವೂ ಇದರಲ್ಲಿ ಸಪೋರ್ಟ್ ಮಾಡಿದ್ದಂತೂ ಅವರೇನೆ. ಅವ್ರದ್ದು ಒಂದಷ್ಟು ಜಾಗಗಳಿದಾವಲ್ಲಿ. ಅವ್ರು ಹೇಳಿ ಕುಮಾರಸ್ವಾಮಿಗೆ ನೇರವಾಗಿ ಬಂದು ಸಾಥ್ ಕೊಡ್ತೀವಿ ಅಂತ ಹೇಳಿ ಅವ್ರ ಪಾಡಿಗೆ ಮಾಡ್ಕೊತಾವ್ರೆ, ಇವ್ರು ಇನ್ನೇನೋ ಪಾಡಿಗೆ ಇವರೇನೋ ಮಾಡ್ಕೊತಾವ್ರೆ. ಇದು ದೊಡ್ಡ ದುರಂತದ ಸಂಗತಿ. ಇದಕ್ಕೆ ರಾಜ್ಯ ಸರ್ಕಾರ ಇತಿಶ್ರೀ ಆಡುತ್ತೆ ಕೆಲವೇ ದಿನಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ